ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೆಲ್ಲರೂ ಹೇಗಿದ್ದೀರಾ? ಇವತ್ತಿನ ದಿನದಲ್ಲಿ ಇರುವಂಥ ಸ್ಥಳ ದೇವರು ನಿಮ್ಮೆಲ್ಲರನ್ನು ಕಾದು ನಡೆಸಲಿ. ಎಲ್ಲರೂ ಸಂತೋಷವಾಗಿದ್ದರ ಅಂತ ನಾನು ಭಾವಿಸ್ತೀನಿ. ಹೌದು, ಇವತ್ತು ಒಂದು ವಿಶೇಷವಾದ ಒಂದು ಆಲೋಚನೆ, ದೇವ್ರು ಕೊಟ್ಟಿರೋಂಥ ಒಂದು ಆಲೋಚನೆ ಧ್ಯಾನಿಸೋಣ. ಮೇನ್ ಇವತ್ತು ಕಾನ್ಸೆಪ್ಟ್ ಏನಪ್ಪ ಅಂದರೆ, ಯೌವನ ಕಾಲ ಅಂದರೆ ಬಹಳ ಪ್ರಾಮುಖ್ಯವಾದದ್ದು. ಹೌದಲ್ವಾ? ಎಷ್ಟು ಜನ ನಂತರ ಯೌವನ ಕಾಲ, ಉದಾಹರಣೆಗೆ ನಾವೊಂದು ಯಾವುದೋ ಒಂದು ಫಂಕ್ಷನು ಅಥವಾ ಒಂದು ಏನೋ ಒಂದು ಕಂಪ್ನಿ ಕೆಲಸಕ್ಕೆ ಹೋಗಬೇಕು ಅಂದರೂ ಸಹ, ಅಥವಾ ಒಂದು ಯಾವುದೋ ಒಂದು ದೊಡ್ಡ ಪ್ರಾರ್ಥನೆ ಕೂಟ ಬೇಕು ಅಂದರೂ ಸಹ, ಪ್ರಾರ್ಥನೆ ಕೂಟ ಇಟ್ಕೊಬೇಕು ಅಂದರೂ ಸಹ ಯೌವನಸ್ಥರು ಬನ್ನಿ ಅಂತ ಯೌವನಸ್ಥರನ್ನ ಆರಿಸ್ಕೊತಾರೆ. ಹೌದಲ್ವಾ? ಮಾತ್ರವಾದ ಈ ಲೋಕದಲ್ಲಿ ಟಾರ್ಗೆಟ್ ಮೇಯ್ನ್ ಯೌವನಸ್ಥರೇ ಆಗಿರ್ತಾರೆ. ಏನೇ ಒಂದು ಕೆಲಸಕ್ಕಾದರೂ ಸಹ ಅಥವಾ ಯಾವುದೇ ಒಂದು ಪ್ರೋಗ್ರಾಮ್ ಅಂದರೂ ಸಹ ಯೌವನಸ್ಥರು, ದೇವರ ದೃಷ್ಟಿಯಲ್ಲೂ ಸಹ ಯೌವನಸ್ಥರು ಆರಿಸ್ಕೊತಾರೆ. ಅಲ್ಲಿ ಎಷ್ಟು ಜನ ನಂತರ ಏನಪ್ಪ ಇವತ್ತು ಯೌವನಸ್ಥರು ಅಂತಂದರೆ, ದೇವರ ದೃಷ್ಟಿಯಲ್ಲಿ ಯೌವನಸ್ಥರು ಬಹಳ ಪ್ರಾಮುಖ್ಯವಾದದ್ದು. ಅಲ್ಲಿ ಇವತ್ತು ಯೌವನಸ್ಥರಂದರೆ ಅದ್ರ ವಿಶೇಷತೆ ಏನು, ಅದ್ರ ಬಗ್ಗೆ ಏನೋ ಸಹ ನಾವು ನೋಡೋಣ. ದೇವ್ರು ಕೊಟ್ಟಂಥ ಆಲೋಚನೆ ನೋಡೋಣ. ಕೀರ್ತನೆಗಳು ತೆಗೆದಿರೋದು, ಕೀರ್ತನೆಗಳು 127ನೇ ಅಧ್ಯಾಯ 4ನೇ ವಾಕ್ಯ. ಈ ವಾಕ್ಯ ಈ ರೀತಿ ಓದುವಾಗ, ಯುದ್ಧ ವೀರನ ಕೈಯಲ್ಲಿರುವ ಅಂಬುಗಳಂತಿದ್ದಾರೆ. ಯಾರು? ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿ ಅಂಬುಗಳಂತಿದ್ದಾರೆ. ಹಲ್ಲೆಲೂಯಾ, ಸ್ತೋತ್ರ. ಈ ಒಂದು ವಾಕ್ಯಕ್ಕಾಗಿ ಸ್ತೋತ್ರ. ಯಾರು ಈ ಯೌವನದಲ್ಲಿ ಹುಟ್ಟಿದ ಮಕ್ಕಳು? ಈ ಲೋಕದ ನೋಡುವುದಾದ್ರೆ ಯೌವನದಲ್ಲಿ ಹುಟ್ಟಿದ ಮಕ್ಕಳು ನೋಡೋದಾದರೆ, ಚಿಕ್ಕ ಮಗುವಾಗಿ ಹುಟ್ಟಿ ಬೆಳೆದು ತಂದೆ ತಾಯಿ ಕೆಳಗಡೆ ಬೆಳೆಯೋದು ಯೌವನ ಕಾಲ. ಇದೊಂದು ದೇವರ ದೃಷ್ಟಿಯಲ್ಲಿ ಆತ್ಮಿಕವಾಗಿ ನೋಡಿ. ಪ್ರಿಯ ದೇವರ ಮಕ್ಕಳೇ, ಇರುವ ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿ ಅಂಬುಗಳಂತಿದ್ದಾರೆ. ಯಾರು ಈ ಯೌವನದಲ್ಲಿ ಹುಟ್ಟಿದಂಥ ಮಕ್ಕಳು? ಹೆಂಗೆ ಹುಟ್ಟಿದ್ರು ಈ ಮಕ್ಕಳು? ಈ ಲೋಕದ ನೋಡುವುದಾದ್ರೆ ಪ್ರಿಯ ದೇವರ ಮಗುವೆ, ಅನೇಕರು ನಾನು ಹುಟ್ಟಿದಿಂದ ಕ್ರಿಶ್ಚಿಯನು, ನಾನು ಹುಟ್ಟಿದಿಂದ ಯೇಸು ಸ್ವಾಮಿ ನಂಬಿದ್ದೇನೆ, ಅಪ್ಪ ಅಮ್ಮ ಕ್ರಿಸ್ತನು, ಅವ್ರು ಕ್ರಿಸ್ತನು, ನಮ್ಮ ತಾತ ಮುತ್ತಾತ ಕ್ರಿಸ್ತನು, ಅದರಿಂದ ನಾನು ಕ್ರಿಸ್ತನು. ದೇವ್ರ ವಾಕ್ಯ ಆ ರೀತಿ ಬರೆಯಲ್ಪಟ್ಟಿಲ್ಲ. ಹಲ್ಲೆಲೂಯಾ. ಇವತ್ತು ಪ್ರಿಯ ದೇವರ ಮಗುವೆ, ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯಾರು? ಯುದ್ಧ ವೀರನ ಕೈಯಲ್ಲಿ ಅಂಬುಗಳಂತಿದ್ದಾರೆ. ಈ ವೇಳೆಯಲ್ಲಿ ಈ ಒಂದು ವಾಕ್ಯ ನೀವು ಪೂರ್ಣವಾಗಿ ನೋಡುವುದಾದರೆ, ಯಾರು ಈ ಯೌವನದಲ್ಲಿ ಹುಟ್ಟಿದ ಮಕ್ಕಳು? ಹಲ್ಲೆಲೂಯಾ. ಇದು ಆಳವಾಗಿ ಹೋಗೋಣ. ಇದನ್ನು ಯಾರು ದೇವರ ಮಕ್ಕಳು ನೋಡುವುದಾದರೆ ನಿಮಗೆ ಈ ಒಂದು ವಾಕ್ಯದ ಆಳ ನಿಮಗೆ ಗೊತ್ತಾಗುತ್ತೆ. ಯಾರು ಈ ದೇವರ ದೃಷ್ಟಿಯಲ್ಲಿ ಯೌವನದಲ್ಲಿ ಹುಟ್ಟಿದ ಮಕ್ಕಳು? ತೆಗಿರಿ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ, 12-13 ನೋಡೋಣ. ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಹಲ್ಲೆಲೂಯಾ. ಇವಾಗ ಅರ್ಥ ಆಯ್ತಾ? ಯಾರು ಇವತ್ತು ಹುಟ್ಟಿದಂಗೆ ಅನೇಕರು ಹೇಳ್ತಾರೆ, ಅಪ್ಪ ಅಮ್ಮ ಕ್ರಿಸ್ತನು ಬಂದಾಯಿಂದ ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕಿಟ್ಟಿರೋ ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟರು. ಪ್ರಿಯ ದೇವರ ಮಗುವೆ, ಇವತ್ತು ನಾನು ನೀನು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿರುವಾಗ ಇವತ್ತು ನಾನು ನೀನು ದೇವರ ಮಗುವಾಗಿದ್ದೇವೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಮಾತ್ರವಲ್ಲದೆ ದೇವರ ಮಗು ಆಗಿರುವಾಗ ಪ್ರಿಯ ದೇವರ ಮಗುವೆ, ಇನ್ನೊಂದು ವಾಕ್ಯ ನೋಡೋಣ. ಅದೇ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 5ನೇ ವಾಕ್ಯ ನೋಡೋದಾದರೆ, ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಇವತ್ತು ಪ್ರಿಯ ದೇವರ ಮಗುವೆ, ಇವತ್ತು ನಾನು ನೀನು ಸಹ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡು ಅಲ್ಲೆಲ್ಲಿಯೇ ಇವತ್ತು ದೇವರ ಮಕ್ಕಳಾಗಿರುವಾಗ ಇಲ್ಲಿ ಬರುತ್ತೆ. ಇದು ಆಳವಾಗಿ ಅಬ್ಸರ್ವ್ ಮಾಡಿ. ಯಾರ್ಯಾರು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲು. ಯಾಕಾಗಿ ನಾವು ಇವತ್ತು ದೀಕ್ಷಾಸ್ನಾನ ತಗೊಳ್ಬೇಕು? ಪ್ರಿಯ ದೇವರ ಮಗುವೆ, ದೀಕ್ಷಾಸ್ನಾನ ತಗೊಳ್ಳುವಾಗ ಒಂದು ನಾವು ಯೇಸು ಕ್ರಿಸ್ತನ ಒಂದು ತಿಳಿಯದಿರುವಂಥ ಮುಂಚೆ ಹಳೆ ಸ್ವಭಾವಗಳಲ್ಲಿ ನಾವು ಇಷ್ಟ ಪ್ರಕಾರ ದೇವರು ಇಷ್ಟವಿಲ್ಲದಂಥ ಕಾರ್ಯಗಳಲ್ಲಿ, ದೇವರು ಇಷ್ಟವಿಲ್ಲದ ಸ್ವಭಾವಗಳಲ್ಲಿ, ದೇವ್ರಿಗೆ ಇಷ್ಟವಿಲ್ಲದಂಥ ವಿಷಯಗಳಲ್ಲಿ ನಾವು ಕೈ ಹಾಕಿ ಪಾಪದಲ್ಲಿ ಜೀವಿಸ್ತಿದ್ದೋ. ಯಾವಾಗ ನಾವು ಮುಳುಗಿ ದೀಕ್ಷಾಸ್ನಾನ ತಗೊಂಡ್ವೋ, ನೀರಿನಲ್ಲಿ ಮುಳುಗುವಾಗ ನಮ್ಮ ತಪ್ಪು ಪಾಪಗಳು ಅಲ್ಲೇ ಸಮಾಧಿ ಆಯಿತು.
ಅಲ್ಲೆಲಿಯ ಒಂದು ಸಮಾಧಿಯಾಗಿ ಎದ್ದೇಳುವಾಗ ಹೊಸ ಮನುಷ್ಯರಾಗಿ, ಆವಾಗ ನಾವು ದೇವರ ದೃಷ್ಟಿಯಲ್ಲಿ ಯೌವನದಲ್ಲಿ ಹುಟ್ಟಿದ ಮಕ್ಕಳು. ಅಲ್ಲೆಲಿಯ ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿ ಅಂಬುಗಳಂತಿದ್ದಾರೆ. ಇವತ್ತು ನಾನು ನೀನು ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಂಡು ಎದ್ದೇಳುವಾಗ, ನೀರಿನಲ್ಲಿ ಎದ್ದೇಳುವಾಗ ಆಲ್ರೆಡಿ ನಮಗೊಂದು ಮರಣ ಆಗೋಗಿದೆ. ಹಲ್ಲೆಲೂಯ. ದೇವರ ದೃಷ್ಟಿಯಲ್ಲಿ ನಾವಾಗಲೇ ಒಂದು ಸಲ ಸತ್ತಿದ್ದೇವೆ, ಪಾಪದ ಪಾಲಿಗೆ ಸತ್ತಿದ್ದೇವೆ, ಈ ಲೋಕದಲ್ಲಿ ಇರುವಂಥ ಶಾಪದ ಪಾಲಿಗೆ ಸತ್ತಿದ್ದೇವೆ, ಕೆಟ್ಟ ವಿಷಯಗಳಲ್ಲಿ ನಾವು ಸತ್ತಿದ್ದೇವೆ. ಮುಳುಗುವಾಗ ನಮ್ಮೆಲ್ಲ ಪಾಪದ ಸ್ವಭಾವಗಳು, ಪಾಪದ ಕಾರ್ಯಗಳು ನೀರಿನಲ್ಲೇ ಅದು ಸತ್ತೋಯ್ತು. ಎದ್ದೇಳುವಾಗ ಕ್ರಿಸ್ತನ ಮನಸ್ಸು, ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ತಾಳ್ಮೆ, ಕ್ರಿಸ್ತನ ಶಾಂತಿ ಇವತ್ತು ನಿನ್ನಲ್ಲಿದೆ. ಹಲ್ಲೆಲೂಯ, ಅಲ್ಲೆಲ್ಲಿಯ. ಇವಾಗ ಅರ್ಥ ಆಯ್ತಾ? ಯೌವನದಲ್ಲಿ ಹುಟ್ಟಿದವರು ಯಾರು? ಮುಳುಗಿ ದೀಕ್ಷಾಸ್ಥಾನ ಎದ್ದೇಳುವಾಗ ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿ ಅಂಬುಗಳಂತಿದ್ದಾರೆ. ಯೇಸು ಸ್ವಾಮಿ 33 ವರ್ಷ ಆದಮೇಲೆ ಏನಾದರೂ ಸೇವೆಗೆ ಸ್ಟಾರ್ಟ್ ಮಾಡಿದ್ರು. ಪ್ರಿಯ ದೇವರ ಮಗುವೆ, ಯೌವನ ಅಂತ ಹೇಳ್ರೆ ಪ್ರಿಯ ದೇವರ ಮಗುವೆ, ಅವಾಗ ಥರ ಹುಟ್ಟಿ ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗೋದಿಲ್ಲ. ದೇವರ ದೃಷ್ಟಿಯಲ್ಲಿ 20 ವಯಸ್ಸಾಗಿ 50 ವಯಸ್ಸು ಗಂಟ ದೇವರ ದೃಷ್ಟಿಯಲ್ಲಿ ಯೌವನ ಕಾಲದಲ್ಲಿ ಹುಟ್ಟಿದಂಥ ಒಂದು ವೀರನಾಗಿದ್ಯಾ. ಯೌವನದಲ್ಲಿ ಹುಟ್ಟಿದಂಥ ಮಕ್ಕಳು ಯುದ್ಧ ವೀರರ ಕೈಯಲ್ಲಿ ಅಂಬುಗಳಂತಿದ್ದಾರೆ. ಯಾಕಾಗಿ? ಈಗ ಅರ್ಥ ಆಯ್ತಾ? ಯೌವನಸ್ಥನ ಯಾಕೆ ಆರಿಸ್ಕೊತಾರೆ? ಯೌವನಸ್ಥನ ಆರಿಸ್ಕೊಳ್ಳುವಾಗ ಪ್ರಿಯ ದೇವರ ಮಗುವೆ, ಮಾತ್ರ ನೀನು ಮುಳುಗಿ ನೀನು ದೀಕ್ಷಾಸ್ಥಾನ ತೊಗೊಳುವಾಗ ಏನಂತ ಹೇಳಿದೆ, ಪಾಪದ ಪಾಲಿಗೆ ನಾವು ಸತ್ತೋಗ್ತಿದ್ವಿ. ಮಾತ್ರವಲ್ಲದೆ ಮುಳುಗಿ ನೀನು ದೀಕ್ಷಾಸ್ಥಾನ ತೊಗೊಳುವಾಗ ನಿನಗೆ ಪವಿತ್ರ ಆತ್ಮನ ದಾನವಾಗಿ ಕೊಡ್ತಾರೆ. ಆ ವಾಕ್ಯವನ್ನು ಸಹ ನೋಡೋಣ. ಅಪೊಸ್ತಲರು ಬರೆದಂಥ ಕೃತ್ಯಗಳು ತೆಗೆದಿರುವುದೇ. ಅಪೊಸ್ತಲರು ಬರೆದಂಥ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಾಕ್ಯ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಏನೊಂದಿದ್ದೀರಾ? ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಇವತ್ತು ನಾನು ನೀನು ಯಾರ ಹೆಸರಲ್ಲಿ ದೀಕ್ಷಾಸ್ನಾನ ತಗೊಂಡ್ರಿಗೋರು? ಹಲ್ಲೆಲೂಯ. ಅನೇಕ ರೀತಿ ತಗೊತಾರೆ. ಇವತ್ತು ನಾನು ನೀನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ತಗೊಳ್ಳುವಾಗ, ನಾವು ನೀರಲ್ಲಿ ಮುಳುಗಿ ಎದ್ದೇಳುವಾಗ ಪಾಪದ ಸ್ವಭಾವಗಳು ಸತ್ತೋಗಿದೆ. ಈ ಲೋಕದ ಇದ್ದಂಥ ಪಾಪದ ಕಾರ್ಯಗಳು ಅದು ಸತ್ತೋಗಿ ನಾವು ಹೊಸ ಮನುಷ್ಯರಾಗಿ ಎದ್ದಿದ್ದೇವೆ. ಕ್ರಿಸ್ತನ ಸ್ವಭಾವ ಅವತ್ತೇ ನಮಗೆ ಪವಿತ್ರಾತ್ಮನ ದಾನವಾಗಿ ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯ. ಅನೇಕರು ಹೇಳ್ತಾರೆ, ನನಗೆ ಅಭಿಷೇಕ ಬೇಕು, ಆತ್ಮನ ಅಭಿಷೇಕ ಬೇಕು ಅಂತನೋ. ನನ್ನ ಕಾನ್ಸೆಪ್ಟ್ ಬೇರೆ, ಅದು ಇನ್ನೊಂದು ದಿವಸ ನಿಮ್ಗೆ ಹೇಳ್ತೀನಿ. ಇವತ್ತು ನೀನು ಮುಳುಗಿ ದೀಕ್ಷಾಸ್ಥಾನ ತಗೊಳ್ಳುವಾಗಲೇ ಪವಿತ್ರಾತ್ಮ ನಿನಗೆ ದಾನವಾಗಿ ಕೊಟ್ಟಿದ್ದಾರೆ. ನೋಡಿದ್ರಾ? ಇಲ್ಲಿ ವಾಕ್ಯ ಬರಲ್ಪಟ್ಟಿದೆ. ನಾನು ಹೇಳ್ತಿಲ್ಲ. ನೀನು ಯಾವಾಗ ಮುಳುಗಿ ದೀಕ್ಷಾಸ್ಥಾನ ತಗೊಂಡು ಆವಾಗ ನಿನಗೆ ಬಿಡುಗಡೆ ಆಗಿದೆ, ಆವಾಗ ನಿನಗೆ ಪಾಪದಿಂದ ಬಿಡುಗಡೆ ಆಗಿದೆ, ಒಂದು ಹೋರಾಟದಿಂದ ಬಿಡುಗಡೆ ಆಗಿದೆ. ಅನೇಕರು ಯೇಸು ಕ್ರಿಸ್ತನ ಅಂಗೀಕರಿಸಿ ನನಗೆ ಇನ್ನೂ ಪಾಪ, ಅಯ್ಯೋ ಇನ್ನೂ ರೋಗದಲ್ಲಿದ್ದಾನೆ, ಇನ್ನೂ ಕಷ್ಟದಲ್ಲಿದ್ದಾನೆ, ಇನ್ನೂ ನಾನು ಹೋರಾಟದಲ್ಲಿದ್ದಾನೆ. ನೋ, ನೀನು ಯಾವಾಗ ಮುಳುಗಿ ದೀಕ್ಷಾಸ್ಥಾನ ತಗೊಂಡು ಆ ಸಮಯದಲ್ಲೇ ನಿನ್ನಲ್ಲಿರುವಂಥ ಎಲ್ಲ ಪಾಪಗಳದ್ದು ನೀರಿನಲ್ಲೇ ಸತ್ತೋಯ್ತು. ಎದ್ದೇಳುವಾಗ ನಿನಗೆ ಹೊಸ ಆತ್ಮನು, ಪವಿತ್ರ ಆತ್ಮನು ನಿನಗೆ ದಾನವಾಗಿ ಕೊಟ್ಟಿದ್ದಾರಲ್ವಾ? ನಿನ್ನಲ್ಲಿರುವಂಥ ಆತ್ಮ ದೇವರ ಆತ್ಮ. ತಿಳುವಳಿಕೆ ಇರಲಿ. ಹಲ್ಲೆಲೂಯ. ಇವಾಗ ಅರ್ಥ ಆಯ್ತಾ ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯಾರು ಅಂತ? ಈಗ ಬನ್ನಿ ಕೀರ್ತನೆ 127 4ನೇ ವಾಕ್ಯ. ಹಲ್ಲೆಲೂಯ, ಸ್ತೋತ್ರ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿ ಅಂಬುಗಳಂತಿದ್ದಾರೆ. ಅರ್ಥ ಆಯ್ತಾ? ಯೌವನದಲ್ಲಿ ಯಾರು ಹುಟ್ಟಿದ್ರು? ಹಲ್ಲೆಲೂಯ. ಯೇಸು ಸ್ವಾಮಿ ಸಹ 33 ವರ್ಷ ಆದಮೇಲೆ ಸೇವೆಗೆ ಸ್ಟಾರ್ಟ್ ಮಾಡಿದ್ರು. ಸೇವೆಗೆ ಬಂದು ಇವತ್ತು ಪ್ರಿಯ ದೇವರ ಮಗುವೆ, ಯೌವನ ಇದ್ದಾಗೆ ನಾವು ಸೇವೆ ಮಾಡಬೇಕು. ಯೌವನ ಇದ್ದಾಗ ದೇವರ ಉದ್ದೇಶ ಅದು ನೆರವೇರಿಸಬೇಕು. ವಯಸ್ಸಾದ್ಮೇಲೆ ಅಯ್ಯೋ ನಾನು ಹಂಗೆ ಮಾಡಬೇಕಿತ್ತು, ಅಯ್ಯೋ ನಾನು ಆ ರೀತಿ ಸೇವೆ ಮಾಡಬೇಕಿತ್ತು, ಆ ರೀತಿ ಪ್ರಾರ್ಥನೆ ಮಾಡಬೇಕಿತ್ತು, ಆ ರೀತಿ ಹೋಗಿ ಇನ್ನೊಬ್ರಿಗೋಸ್ಕರ ನಾನು ಸೇವೆ ಮಾಡಬೇಕಿತ್ತು. ನೋ, ಇರುವಂಥ ಸಮಯದಲ್ಲಿ ಯಾಕಾಗಿ ದೇವರು ಯೌವನಸ್ಥನ ಆರಿಸ್ಕೊಂತಾರೆ ಗೊತ್ತಾ? ಪ್ರಿಯ ದೇವರ ಮಗುವೆ, ಅದೇ ನೀನು 70-80 ವರ್ಷ ಆದಮೇಲೆ ಒಂದು ಕಡೆ ನೀವು ಸೇವ್ ಮಾಡಿ ಏನಾಗುತ್ತೆ, 1 hour ನಿಂತ್ಕೊಂಡು ಸೇವ್ ಮಾಡೋಕ್ಕಾಗೋದಿಲ್ಲ, ಸುಸ್ತಾಗೋದು. ಯಾಕಂದ್ರೆ ವಯಸ್ಸಾಗಿರುತ್ತೆ. 70 ವರ್ಷ ಆಗ್ತದಂಗೆ ನೀವು ವಯಸ್ಸಾಗಿ ಸುಸ್ತಾಗಿ ಅಯ್ಯೋ ಒಂದೇ ಕಡೆ ನಿಂತ್ಕೊಂಡು ಸೇವ್ ಮಾಡೋಂಗಾಗುತ್ತೆ. ಅದೇ ನೀನು ಯೌವನಸ್ಥನ ಆದರೆ ಏನು ಮಾಡ್ತೀಯ? 1 hour 2 hour ಬೇಕು ನಿಂತು ವೈರಾಗ್ಯದಿಂದ ಪ್ರಾರ್ಥನೆ ಮಾಡ್ತೀಯ, ವೈರಾಗ್ಯದಿಂದ ಸೇವೆ ಮಾಡ್ತೀಯ. ಅದಕ್ಕಾಗಿ ದೇವರು ಯೌವನಸ್ಥರನ್ನ ಆರಿಸ್ಕೊಳ್ತಾರೆ. ಯೌವನಸ್ಥರ ಉಪಯೋಗಗಳೇನು ಗೊತ್ತಾ ಪ್ರಿಯ ದೇವರ ಮಗುವೆ? ಯೌವನಸ್ಥರಾಗಿರುವಾಗ ರೋಗ ಕಮ್ಮಿ ಇರುತ್ತೆ, ರೋಗ ಜಾಸ್ತಿ ಬರೋದಿಲ್ಲ. ಮಾತ್ರವೇ ಯೌವನಸ್ಥರಲ್ಲಿ ಒಂದು ಬಲ ಜಾಸ್ತಿ ಇರುತ್ತೆ,
ಒಂದು ಏನೋ ಒಂದು ಬಲದಿಂದ ಮಾಡ್ತಾರೆ. ಮಾತ್ರ ಯೌವನಸ್ಥರು ಎಷ್ಟೇ ಕಷ್ಟ ಆದರೂ ನಾನು ಬಿಡಲ್ಲ. ಹಲ್ಲೆಲೂಯಾ. ಯೌವನಸ್ಥರಾಗಿರುವಾಗ ಉಪಯೋಗಗಳು ಎಷ್ಟೇ ಕಷ್ಟ ಆದರೂ ನಂಬರ್ 3 ಬಿಡೋದಿಲ್ಲ. 4ನೇ ಪಾಯಿಂಟು ತೀರ್ಮಾನ. ಈ ತೀರ್ಮಾನ ಮಾಡುವಾಗ ಎಷ್ಟೇ ಕಷ್ಟ ಆದರೂ ಸಹ ಮಾಡಿ ಮುಗಿಸ್ತೀನಿ, ತೀರ್ಮಾನ ಇರುತ್ತೆ. ಹಲ್ಲೆಲೂಯಾ. ಯೌವನಸ್ಥರಿರುವಂಥ ಉಪಯೋಗ 4 ರೀತಿಯಾದ ಉಪಯೋಗಗಳು ಬರೆದಿಟ್ಕೊಳ್ಳಿ. ರೋಗ ಕಮ್ಮಿ ಇರುತ್ತೆ, ಬಲ ಜಾಸ್ತಿ ಇರುತ್ತೆ, ಎಷ್ಟೇ ಕಷ್ಟವಾದರೂ ಸಹ ಅದನ್ನು ಬಿಡೋದಿಲ್ಲ. ಯಾಕಂದರೆ ಯೌವನಸ್ಥಒಂದು ವೈರಾಗ್ಯ ಇರುತ್ತೆ. ಮಾತ್ರ ಒಂದು ತೀರ್ಮಾನ, ಏನೇ ಕಷ್ಟ ನಾನು ಮಾಡಿ ಮುಗಿಸ್ತೀನಿ ಅಂತ. ಪ್ರಿಯ ದೇವರ ಮಗುವೆ, ಪೌಲನ ನೋಡುವುದಾದರೆ ಆಸಿಯಾ ಸೀಮೆಯಿಂದ ಐರೋಪ್ಯವರೆಗೂ ಓಡಾಡ್ಕೊಂಡು ಸೇವೆ ಮಾಡಿದ್ದಾನೆ. ಅದು ಯಾವ ರೀತಿ ನಮ್ಮ ಭಾರತ ದೇಶ ನೋಡುವುದಾದರೆ ಕಾಶ್ಮೀರದ ಕನ್ಯಾಕುಮಾರಿವರೆಗೂ 4 ಬಾರಿ ಓಡಾಡ್ಕೊಂಡು ಎಷ್ಟು ಡಿಸ್ಟೆನ್ಸ್ ಇದೆಯೋ ಅಷ್ಟು ದೂರ ಆಸಿಯಾದಿಂದ ಹಲ್ಲೆಲೂಯಾ ಸ್ತೋತ್ರ ಐರೋಪ್ಯವರೆಗೂ. ಪ್ರಿಯ ದೇವರ ಮಗುವೆ, ಈ ರೀತಿ ಪೌಲನು ಎಷ್ಟು ಸೇವೆ ಮಾಡಿದ್ದಾನೆ ಅಂದರೆ, ಒಂದು ಉದಾಹರಣೆ ನೆನೆಸ್ಕೊಳ್ಳಿ. ಕಾಶ್ಮೀರದ ಕನ್ಯಾಕುಮಾರಿವರೆಗೂ 4 ಸಲ ಹೋಗಿ ಬಂದ ರೀತಿ, ಅಷ್ಟು ಸಲ ಹೋಗಿ ಬಂದ ರೀತಿಯಲ್ಲಿ ಎಷ್ಟೋ ಸಭೆಗಳನ್ನ ಎಬ್ಬಿಸಿದ್ದಾನೆ, ಅನೇಕ ಸೇವಕರನ್ನ ಬಲಪಡಿಸಿದ್ದಾನೆ, ಅನೇಕ ರೀತಿ ದೇವರಿಗಾಗಿ ವೈರಾಗ್ಯದಿಂದ ಸೇವೆ ಮಾಡಿದ್ದಾನೆ. ಅಂಥ ಒಂದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ 4 ಬಾರಿ ಓಡಾಡುವಂಥ ಡಿಸ್ಟೆನ್ಸಲ್ಲಿ ಸೇವೆ ಮಾಡಿದ್ದಾನೆ ಅಂದರೆ ಯಾವ ರೀತಿ ಸಾಧ್ಯ? ಯಾಕಂದರೆ ಅವನು ಯೌವನಸ್ಥನಾಗಿದ್ದಕ್ಕೆ ಅಷ್ಟು ದೂರ ಹೋಗಿ ಆಸಿಯಾ ಸೀಮೆಯಿಂದ ಹಲ್ಲೆಲೂಯಾ ಸ್ತೋತ್ರ ಐರೋಪ್ಯವರೆಗೂ ಏನು ಮಾಡ್ದ? ಸೇವೆ ಮಾಡ್ದ. ಅದೇ ಅವನು 60-70 ವರ್ಷ ಆಗಿದ್ರೆ, ಅಯ್ಯಪ್ಪ ನನ್ನ ಕೈಲಿ ಆಗಲ್ಲ, ಸುಸ್ತಾಯಿತು, ವಯಸ್ಸಾಯಿತು, ಆಗಲ್ಲ ಅಂತ ಒಂದೇ ಕಡೆ ಸೇವೆ ಮಾಡ್ತಾನೆ. ಅಷ್ಟು ದೂರ ಓಡಾಡಿ ಸೇವೆ ಮಾಡಿದ್ದಾನೆ ಅಂದರೆ ಅವನಿಗೊಂದೇನಾಯಿತು? ಯೌವನಸ್ಥನಾಗಿದ್ದ. ಹಲ್ಲೆಲೂಯಾ. ಅದಕ್ಕಾಗಿ ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿ ಅಂಬುಗಳಂತಿದ್ದಾರೆ. ನಾನು ಆವಾಗಲೇ ಹೇಳಿದೆ, ಈ ವಾಕ್ಯ ನೀವು ಆಳವಾಗಿ ತಿಳಿದುಕೊಂಡ್ರೆ ಮಾತ್ರ ದೇವರ ಕುಂಡಾಡೋಷ್ಟು ಸಂತೋಷ ಆಗುತ್ತೆ. ಇವತ್ತು ನೀನು ಯೌವನಸ್ಥರಾಗಿದ್ದೇವೆ. ಪ್ರಿಯ ದೇವರ ಮಗುವೆ, ನಿನಗೆ ಮಕ್ಕಳಾಗಿದೆ, ಅಯ್ಯೋ ನನ್ನ ವಯಸ್ಸಾಗಿದೆ, 30 ಆಯಿತು, 40 ಆಯಿತು, 27, 28, 30 ಎಷ್ಟೇ, ನಾನು ಅದೆಲ್ಲ 20ರಿಂದ 50 ವರ್ಷಗಳ ಕಾಲ ನಾನು ಇದುವರೆಗೂ ದೇವರ ದೃಷ್ಟಿಯಲ್ಲಿ ಯೌವನಸ್ಥರೇ. ಹಲ್ಲೆಲೂಯಾ. ನಿನಗೆ ಇವತ್ತು ಮಕ್ಕಳಾಗಿದೆ, ಎಸಪ್ಪ ನನಗೆ ಮಕ್ಕಳಾಗೋಗಿದೆ, ನನಗೆ ಯೌವನ ಮೀರೋದನ್ನು, ನೀನು ದೇವರ ದೃಷ್ಟಿಯಲ್ಲಿ ಯೌವನಸ್ಥೆ ಆಗಿದೆಯಾ? ಒಂದು ನಂಬಿಕೆ ಇರಲಿ. ಯಾಕಂದರೆ ನಾನು ದೇವರು ಕಾಡ್ದಿರುವಾಗ ಯೌವನ ಕಾಲದಲ್ಲಿ ಏನು ದೇವರ ಉದ್ದೇಶ ನಿನ್ನ ಮೇಲಿರ್ತದೆ, ಯೌವನ ಕಾಲದಲ್ಲೇ ಮಾಡಿ ಮುಗಿಸ್ಬೇಕು. ವಯಸ್ಸಾದ್ಮೇಲೆ ನಾನು ಮಾಡಿಲ್ಲ ಅಂತ ಗೋಳಾಡಿದ್ರೆ ಪ್ರಯೋಜನ ಇಲ್ಲ. ಹೌದಲ್ವಾ? ನೋಡಿದ್ರ ಹಲ್ಲೆಲೂಯಾ. ಪೌಲನು ಯಾವ ರೀತಿ ಅಲ್ಲೆಲ್ಲ ಓಡಾಡ್ಕೊಂಡು ಅಷ್ಟು 1000 ಕಿಲೋಮೀಟ್ರಿಗೆ ಹೋಗಿ ಸೇವ್ ಮಾಡಿದ್ದಾನೆ ಅಂದರೆ ಅವನು ಸುಮ್ಮನೆ ಮಾಡ್ತಾನೆ. ಎಷ್ಟೋ ಹಿಂಸೆಗಳು ಬಂದಿರುತ್ತಲ್ವ, ಎಷ್ಟೋ ಹೋರಾಟಗಳು ಬಂದಿರುತ್ತಲ್ವ. ಇವತ್ತು ನಾವು ಒಂದು ಪ್ರಾರ್ಥನೆ ಮಾಡುವಾಗ ಯಾರಾದರೂ ಏನೋ ಅಂದ್ಬಿಟ್ರೆ, ಅಯ್ಯೋ ನಾನು ಪ್ರಾರ್ಥನೆ ಜೋರಾಗಿ ಮಾಡೋಕ್ಕೆ ಹೆದರ್ಕೊಂತಾರೆ. ಸಭೆಯಲ್ಲಿ ಎಷ್ಟೋ ಸಭೆಗಳಲ್ಲಿ ಜೋರಾಗಿ ಪ್ರಾರ್ಥನೆ ಮಾಡಿ ಚಪ್ಪಾಳೆ ಹೊಡೆಯುವಾಗ ಅಯ್ಯೋ ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ ಅಂದ್ಕೊಂಡು ಕದ್ದು ಮುಚ್ಚಿ ಸಹ ಇದು ಮಾಡ್ತಾರೆ. ಹಲ್ಲೆಲೂಯಾ. ಇವತ್ತು ದೇವರು ಕರೆದಿರುವಾಗ ಹಿಂಸೆಗಳಿರುತ್ತೆ. ಯೇಸು ಸ್ವಾಮಿನೇ ಹೇಳಿಲ್ವಾ, ನೀನು ಯೇಸು ಸ್ವಾಮಿನ ಅಂಗೀಕರಿಸುವಾಗ ಹಿಂಸೆಗಳು, ಸಂಕಟಗಳು ಎಲ್ಲ ಉಂಟು, ಆದರೆ ನೀವು ಧೈರ್ಯದಿಂದಿರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ ಅಂತ. ಹಲ್ಲೆಲೂಯಾ ಸ್ತೋತ್ರ. ಪೌಲನ ಅನೇಕ ಒಂದು ಹಿಂಸೆಗಳನ್ನು ಸೇವೆಯಲ್ಲಿ ಅನುಭವಿಸ್ತಾ, ಅದು ಸಹ ಯಾವುದು ಅಂತ ನಾನು ನೋಡೋಣ. ತೆಗೆದಿರೋರು ಓದಿ ಪತ್ರಿಕೆ ಯಾವುದು? 2ನೇ ಕೊರಿಂಥದವರಿಗೆ 11ನೇ ಅಧ್ಯಾಯ 24ನೇ ವಾಕ್ಯ ನೋಡೋಣ. 5,000 ಯಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರ್ಕಾರದವರು ಚಾಡಿಗಳಿಂದ ನನ್ನನ್ನು ಓಡಿಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲೇ ಕಳೆದೇನು. ಪ್ರಿಯ ದೇವರ ಮಗುವೆ, ಇಷ್ಟೊಂದು 5 ಸಾರಿ ಚಾಟಿಲಿ ಓಡಿಸ್ಕೊಂಡು ಸರ್ಕಾರದವರಿಂದ ಮತ್ತು ಜನಗಳ ಕೈಯಲ್ಲಿ ಕಲ್ಲೋಡಿಸ್ಕೊಂಡು ಇಷ್ಟೊಂದು ಸೇವ್ ಮಾಡ್ತಿದ್ದಾನೆ, ಸುಮ್ಮನೆ ಅಲ್ಲ. ಯಾಕಂದರೆ ಅವನೊಂದು ವೈರಾಗ್ಯ ಇತ್ತು. ಮಾತ್ರವಲ್ಲದೆ ಅವನು ಯಾರಾಗಿದ್ದ? ಯೌವನಸ್ಥ ಆಗಿದ್ದ. ಇವತ್ತು ದೇವರು ನಿನ್ನನ್ನು ಕರೆದಿರುವಾಗ ನಿನಗೊಂದು ವೈರಾಗ್ಯ ಇರಬೇಕು, ನಿನಗೊಂದು ದಾಹ ಇರಬೇಕು, ತೀರ್ಮಾನ ಇರಬೇಕು. ಪ್ರಿಯ ದೇವರ ಮಗುವೆ, ಪ್ರಲಾಪಗಳು ಪುಸ್ತಕ ನೋಡೋಣ. ಪ್ರಲಾಪಗಳು ತೆಗೆದಿರೋರು ಓದಿ. 3ನೇ ಅಧ್ಯಾಯ 27ನೇ ವಾಕ್ಯ. ಯೌವನದಲ್ಲಿ ನೊಗ ಹೊರುವುದು ಮನುಷ್ಯನಿಗೆ ಲೇಸು. ಹಲ್ಲೆಲೂಯಾ. ಯೌವನದಲ್ಲಿ ನೊಗ ಹೊರುವುದು ಮನುಷ್ಯನಿಗೆ ಲೇಸು. ಒಂದು ನೊಗ ಅಂದರೆ ಒಂದು ತೀರ್ಮಾನ. ಹಲ್ಲೆಲೂಯಾ. ಅವನಿಗೊಂದು ತೀರ್ಮಾನ ಇತ್ತು. ಯೌವನ ಕಾಲದಲ್ಲಿ ಏನೇ ಒಂದು ಭಾರ ಬೇಕೋ ನಾನು ಹೊರ್ಬೋದು, ಯೌವನ ಕಾಲದಲ್ಲಿ ಏನೇ ಮಾಡಿದ್ರು ಸಹ ಅದನ್ನು ಮಾಡಿ ಮುಗಿಸ್ಬೋದು.
ಆ ಒಂದು ನಂಬಿಕೆ ಇತ್ತು. ಅದಕ್ಕಾಗಿ ಯೌವನದಲ್ಲಿ ನೊಗ ಬರುವುದು ಮನುಷ್ಯನಿಗೆ ಲೇಸು. ಮಾತ್ರವಲ್ಲದೆ ಅದೇ 1 ಕೊರಿಂಥದವರಿಗೆ ಬರೆದಂಥ ಪತ್ರಿಕೆಯಲ್ಲಿ ನೋಡೋಣ, 9ನೇ ಅಧ್ಯಾಯ 16ನೇ ವಾಕ್ಯ. ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ, ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಹಲ್ಲೆಲೂಯಾ. ಅವನು ಒಂದು ನಂಬಿಕೆ, ದೇವರೇ ಒಂದು ಭಾರ, ಮನಸ್ಸಲ್ಲಿ ಒಂದು ಭಾರ ಇದೆ. ಯಾಕಂದರೆ ಅವನು ಯೌವನಸ್ಥನಾಗಿರುವಾಗ ನಾನು ಸಾರಲೇಬೇಕು, ಸ್ವಾರ್ಥ ಸಾರಲೇಬೇಕೆಂಬ ಒಂದು ನಿರ್ಬಂಧ ನನಗಿದೆ. ಇವತ್ತು ಪ್ರಿಯ ದೇವರ ಮಗುವೆ, ನಿನ್ನ ಮೇಲೆ ದೇವರೊಂದು ಉದ್ದೇಶ ಇಟ್ಟಿರುವಾಗ ನೀನು ಯೌವನ ಕಾಲದಲ್ಲಿ ಮಾಡಿ ಮುಗಿಸ್ಬೇಕು. ಯಾರೇ ನೀನು 50, 60, 70 ವರ್ಷ ದಾಟಿದ ಮೇಲೆ ನನ್ನ ಮೇಲೆ ದೇವರ ಉದ್ದೇಶ ಇತ್ತು, ನನ್ನ ಮೇಲೆ ದೇವರ ಸೇವೆ ಇತ್ತು, ನನ್ನ ಮೇಲೆ ದೇವರ ಕಾರ್ಯ ಈ ರೀತಿ ಅಂತೇಳಿ ಅವಾಗ ನೀನು ಕೊರಗಿದ್ರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಇವತ್ತು ನೀನು ಯೌವನ ಕಾಲದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಬೇಕು. ಈ ಲೋಕ ನೋಡುವುದಾದರೆ ಅನೇಕರು ಈ ಲೋಕದಲ್ಲಿ ಕುಡಿಯೋದು, ಸಿಗರೇಟ್ ಸೇದೋದು, ಅದಪ್ಪ ಗಾಂಜಾ, ಈ ರೀತಿ ಕೆಟ್ಟ ಕೆಟ್ಟ ಲೋಕದ ಆಸೆಗಳಲ್ಲಿ ಬಿದ್ದಿದ್ದಾರೆ. ಕುಡಿದು ಕಳ್ಳು ಬೋಟಿ ಸುಟ್ಟೋಗುವಾಗ ಆಮೇಲೆ ಗೊತ್ತಾಗುತ್ತೆ ಕಷ್ಟ ಏನು ಅಂತ. ಪ್ರಿಯ ದೇವರ ಮಗುವೆ, ನಿನ್ನ ಹಾಗೆ ಅನೇಕ ಜನರು ಬಂಧದಲ್ಲಿ, ನಿನ್ನ ಹಾಗೆ ಅನೇಕ ಜನರು ರೋಗದಲ್ಲಿ, ನಿನ್ನ ಹಾಗೆ ಅನೇಕ ಜನರು ಸತ್ಯವನ್ನು ಅರಿಯದೆ ಅನೇಕ ಜನರು ಜೀವಿಸ್ತಾ ಇದ್ದಾರೆ. ಇವತ್ತು ನೀನು ಬಿಡುಗಡೆ ಹೊಂದಿದ್ದೀಯಾ, ನೀನು ರಕ್ಷಣೆ ಹೊಂದಿದ್ದೀಯಾ, ನೀನು ಪರಲೋಕದ ಕಡೆಗೆ ಮನಸಾಂತರ ಪಟ್ಟಿದ್ದೀಯಾ, ನಿನಗಾಗಿ ಪರಲೋಕದೊಂದು ಸ್ಥಾನಮಾನಗಳಿದೆ. ಆದರೆ ಅನೇಕ ಜನರು ಇದ್ದಾರಲ್ವಾ, ಅದಕ್ಕಾಗಿ ದೇವರು ಯೌವನಸ್ಥರಂತ ಹೇಳುವುದಾದ್ರೆ ಸುಮ್ಮನೆ ಅಲ್ಲ. ಈ ಲೋಕದಲ್ಲಿ ಯೌವನಸ್ಥ ಅಂದರೆ ಹುಟ್ಟಿ ಸ್ಕೂಲ್ಗೆ ಹೋಗಿ ಅಪ್ಪ ಅಮ್ಮ ಜೊತೆ ಇದ್ಕೊಂಡು ಮದುವೆ ಆಗದೆ ಇರ್ತಾರಲ್ಲ, ಅವ್ನು ಯೌವನಸ್ಥರು ಅಂತಾರೆ. ಆದರೆ ಆ ದೇವರ ದೃಷ್ಟಿಯಲ್ಲಿ ಆ ರೀತಿಯಲ್ಲ. ನೀನು ಮುಳುಗಿ ದೀಕ್ಷಾಸ್ಥಾನ ತಗೊಂಡು ಎದ್ದೇಳುವಾಗಲೇ 20 ರಿಂದ 50 ವಯಸ್ಸುವರೆಗೂ ಸಹ ನೀನು ದೇವರ ದೃಷ್ಟಿಯಲ್ಲಿ ಯೌವನಸ್ಥನೇ. ಹಲ್ಲೆಲೂಯಾ. ಅದಕ್ಕಾಗಿ ಹಲ್ಲೆಲೂಯಾ, ಸ್ತೋತ್ರ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿ ಅಂಬುಗಳಂತಿದ್ದಾರೆ. ಇವತ್ತು ನಾನು ನೀನು ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ಯುದ್ಧ ವೀರರಾಗಿ ಇದ್ದೇವೆ. ಹಲ್ಲೆಲೂಯಾ. ಸಾಧಾರಣವಾಗಿ ಎಲ್ಲ ಪ್ರಿಯ ದೇವರ ಮಗುವೆ, ಇವತ್ತು ನಾವು ಅನ್ಕೊಬೋದು, ದೇವರೇ ನನಗೆ ಇವತ್ತು ಪರಿಸ್ಥಿತಿ ಇಕ್ಕಟ್ಟಾಗಿದೆ, ಪರಿಸ್ಥಿತಿ ಕಷ್ಟವಾಗಿದೆ, ಪರಿಸ್ಥಿತಿ ಆಗ್ತಿಲ್ಲ, ಅನಾನುಕೂಲ ಆಗ್ತಿಲ್ಲ ಅಂತ ನೀನು ಪ್ರಾರ್ಥನೆ ಮಾಡು. ನೀನು ಪ್ರಾರ್ಥನೆ ಮಾಡುವಾಗ ಕರೆದಾತನು ನಂಬಿಗಸ್ತನು, ಯಾವ ರೀತಿ ಸೇವೆ ಮಾಡಬೇಕು, ಯಾವ ರೀತಿ ಕಾರ್ಯ ನಡೆಸಬೇಕು ಅಂತ ದೇವರು ನಡೆಸ್ತಾರೆ. ನಿನ್ನನ್ನು ಕರೆದಿರೋದು ಸಾಧಾರಣವಾದ ವ್ಯಕ್ತಿ ಅಲ್ಲ. ಅಲ್ಲೆಲ್ಲಿ ಒಂದೇ ಒಂದು ಮಾತಿಂದ ಭೂಮಿ, ಆಕಾಶ, ಗಿಡ, ಮರ ಎಲ್ಲವನ್ನು ಉಂಟು ಮಾಡಿದ ದೇವರು. ಪ್ರಿಯ ದೇವರ ಮಗುವೆ, ಇವತ್ತು ನೋಡುವುದಾದ್ರೆ ಅನೇಕರು ದೇವರಿಗೆ ಸಮಯ ಕೊಡ್ತಾ ಇಲ್ಲ. ಎಷ್ಟೋ ಸಮಯ ಏನು ಮಾಡ್ತಾರೆ ಲೋಕದಲ್ಲಿ, ಎಷ್ಟೋ ಜನಗಳು ಇದರಿಂದ ನೋಡಿದ್ರೆ 80% ಜನ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗೋಗಿದ್ದಾರೆ. ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಆನ್ಲೈನ್ ಅಂತ ಸೋಷಿಯಲ್ ಮೀಡಿಯಾದಲ್ಲೇ ಮುಳುಗೋಗಿದ್ದಾರೆ. ದೇವರು ನಮ್ಮ ಮೇಲೆ ಏನು ಉದ್ದೇಶ ಇಟ್ಟಿದ್ದಾರೆ, ದೇವರು ನನ್ನ ಮೇಲೆ ಏನು ಕಾರ್ಯ ಇಟ್ಟಿದ್ದಾರೆ ಅಂತ ಯೌವನಸ್ಥರಿಗೆ ಚಿಂತೆ ಇಲ್ಲದೆ ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಸಮಯವನ್ನು ತುಂಬ ಕಳೀತಾ ಇದ್ದಾರೆ. ಪ್ರಿಯ ದೇವರ ಮಗುವೆ, ದೇವರು ನಮಗೆ ಕೊಟ್ಟಿರುವಂಥ ಸಮಯ ಕಳೆದು ಹೋಯಿದ್ರೆ ಅದು ಕಾಲ ತುಂಬ ಇಕ್ಕಟ್ಟು, ತುಂಬ ಕಷ್ಟಕರವಾದ ಇರುವಂಥ ಸಮಯ ದೇವರು ನಾವು ನೆನೆಸ್ಬೇಕು. ಸಮಯ ನಾವು ಹಾಳು ಮಾಡಿಕೊಂಡು, ದೇವರೇ ನಂಗೆ ಸಮಯ ಸಿಕ್ಕಿಲ್ಲ, ದೇವರೇ ನಂಗೆ ಪ್ರಾರ್ಥನೆ ಮಾಡೋಕ್ಕಾಗ್ತಿಲ್ಲ, ನಾವು ಸಮಯನ ಅನುಕೂಲ ಮಾಡಬೇಕು. ಅದಕ್ಕಾಗಿ ಈ ಯೌವನ ಕಾಲದಲ್ಲಿ ನಾವು ಏನೇ ಮಾಡಬೇಕು ಅಂದರೆ ಮಾಡಿ ಮುಗಿಸ್ಬೇಕು. ಹಲ್ಲೆಲೂಯಾ. ಏನೇ ಮಾಡಿದ್ರು ದೇವರು ಇಲ್ಲಾಂದರೆ ಪ್ರಿಯ ದೇವರವಾಗಿ ಖಂಡಿತವಾಗಿ ನನ್ನ ವಿಷಯದಲ್ಲಿ ನಾವು ಏನೇ ದೇವ್ರ ಉದ್ದೇಶ ಇಟ್ಟಿದ್ರು ಸಹ ಅದನ್ನು ನಾವು ನೆರವೇರಿಸಲಾರೆ ದೇವ್ರು ಲೆಕ್ಕ ಕೇಳುವಂಥ ಸಮಯ ಇದೆ, ಲೆಕ್ಕ ಕೇಳುವಂಥ ದಿನಗಳಿದೆ. ಹಲ್ಲೆಲೂಯಾ. ತೆಗೆದ್ರು ಆಮೇಲೆ ಓದಿ ಪ್ರಸಂಗಿ 11ನೇ ಅಧ್ಯಾಯ 9ನೇ ವಾಕ್ಯ ನೋಡೋದಾದರೆ ಖಂಡಿತವಾಗಿ ಯೌವನಸ್ಥರಿಗೆ ದೇವರು ಲೆಕ್ಕ ಕೊಡಲೇಬೇಕು. ಹಲ್ಲೆಲೂಯಾ. ಪ್ರಸಂಗಿಯಲ್ಲಿ ಬರೆದಂಥ ಪತ್ರಿಕೆ ಮಾತ್ರವೇ ಕೀರ್ತನೆ 119 ಯೌವನಸ್ಥನು ತನ್ನ ನಡತೆಯನ್ನು ಯಾವುದರಿಂದ ಶುದ್ಧೀಕರಿಸಬೇಕು? ದೇವರೇ ನಿನ್ನ ವಾಕ್ಯದಿಂದಲೇ ಅವನು ಶುದ್ಧೀಕರಿಸುವವರಾಗಿರಬೇಕು. ಇವತ್ತು ದೇವರ ವಾಕ್ಯ ನಮ್ಮಲ್ಲಿ ಇರುವಾಗ ಪ್ರಿಯ ದೇವರ ಮಗುವೆ, ನಾವು ಯೌವನಸ್ಥನಾಗಿರುವಾಗ ಯೌವನಸ್ಥನು ಯುದ್ಧ ವೀರನ ಕೈಯಲ್ಲಿ ಅಂಬುಗಳಂತಿದ್ದಾನೆ. ಇವತ್ತು ನಾನು ನೀನು ದೇವರ ದೃಷ್ಟಿಯಲ್ಲಿ ಯೌವನಸ್ಥನಾಗಿದ್ದೇವೆ. ಹಲ್ಲೆಲೂಯಾ. ಅರ್ಥ ಆಯ್ತಾ ಪ್ರಿಯ ದೇವರ ಮಗುವೆ? ಯಾರು ಈ ಯೌವನಸ್ಥ? ಈ ಯೌವನಸ್ಥನು ಹೆಂಗೆ ಹುಟ್ಟಿ ಬಂದ? ಅರ್ಥ ಆಯ್ತಾ? ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಳ್ಳುವಾಗಲೇ ನಾನು ನೀನು ಯೌವನಸ್ಥರಾಗಿದ್ದೇವೆ. ಇವತ್ತು ಫಸ್ಟ್ನೇ ವಾಕ್ಯಕ್ಕೆ ಬನ್ನಿ, ಓದಿದ್ರಲ್ಲ ಕೀರ್ತನೆ 127 4ನೇ ವಾಕ್ಯ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿ ಅಂಬುಗಳಂತಿದ್ದಾರೆ. ಈಗ ಅರ್ಥ ಆಯ್ತಾ? ಯೌವನದಲ್ಲಿ ಹುಟ್ಟಿದಂಥ ಮಕ್ಕಳು ಯಾರು ಅಂತ?
ಪ್ರಿಯ ದೇವರ ಮಗುವೆ, ಇವತ್ತು ಯೇಸು ಕ್ರಿಸ್ತನ ಅಂಗೀಕರಿಸಿ ಜೀವಿಸಿರುವಾಗ ನೀನು ಸಹ ಯೌವನಸ್ಥರಾಗಿದ್ದೇವೆ. ಇವತ್ತು ಯೌವನಸ್ಥರಾಗಿರುವಾಗ ಯಾವ ರೀತಿ ಪೌಲನಿಗೊಂದು ದಾಹ ಆಯಿತು, ಅದೇ ದಾಹದಿಂದ ನಾವು ಜೀವಿಸಬೇಕು. ಮಾತ್ರವಲ್ಲ ಪ್ರಿಯ ದೇವರ ಮಗುವೆ, ನೀನು ದೇವರಿಗಾಗಿ ಏನಾದರೂ ಮಾಡಿಲ್ಲ ಅಂದರೆ ನಿನ್ನ ಮೇಲೆ ದೇವರ ಉದ್ದೇಶ ಇರುವಾಗ ದೇವರು ಲೆಕ್ಕ ಕೇಳುವಂಥ ಸಮಯ ಇದೆ. ಪ್ರಸಂಗಿ ಬರೆದ ಪುಸ್ತಕದಲ್ಲಿರೋ ಪ್ರಕಾರ ಲೆಕ್ಕ ಕೇಳುವಂಥ ಸಮಯ ಇದೆ. ನೀನು ಲೆಕ್ಕ ಕೊಡಲೇಬೇಕು. ಇವತ್ತು ನೀನು ಪಾಪಿ ಆಗಿ ನಾನು ಪಾಪಿ, ನಾನು ಹಿಂಗೆ ಅಂತ ನೀನು ದೇವರಿಂದ ದೂರ ನಿಂತಿರುವುದಲ್ಲ. ನೀನು ಮುಳುಗಿ ದೀಕ್ಷಾಸ್ನಾನ ತಗೊಳ್ಳುವಾಗಲೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಇನ್ನು ನೀನು ಪಾಪದಲ್ಲಿ, ಇನ್ನು ನೀನು ರೋಗದಲ್ಲಿ, ಇನ್ನು ನೀನು ಹೋರಾಟದಲ್ಲಿ ಇರುವುದಕ್ಕಲ್ಲ, ದೇವರ ಉದ್ದೇಶ ನೆರವೇರೋದಕ್ಕಾಗಿ, ಕ್ರಿಸ್ತನ ಮನಸ್ಸು ನಿನ್ನಲ್ಲಿ ನೆರವೇರೋದಕ್ಕಾಗಿ, ಕ್ರಿಸ್ತನ ಆಲೋಚನೆ ನೆರವೇರೋದಕ್ಕಾಗಿ, ಕ್ರಿಸ್ತನ ಸ್ವಭಾವ ನಿನ್ನಲ್ಲಿರುವುದಕ್ಕಾಗಿ. ಪ್ರಿಯ ದೇವರ ಮಗುವೆ, ಇವತ್ತು ನಾವು ಈ ಒಂದು ವಾಕ್ಯಕ್ಕೆ ಸಮರ್ಪಿಸಿಕೊಡೋಣ. ಹೌದು ಸ್ವಾಮಿ, ನಾನು ನಿನ್ನ ದೃಷ್ಟಿಯಲ್ಲಿ ಯೌವನಸ್ಥನಾಗಿದ್ದೇನೆ. ಯೌವನ ಕಾಲದ ಹುಟ್ಟಿದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿ ಅಂಬುಗಳಂತಿದ್ದಾರೆ. ಇವತ್ತು ನೀನು ದೇವರ ಕೈಯಲ್ಲಿದ್ದೇವೆ. ದೇವರೇ, ನೀ ನಮ್ಮನ್ನು ಉಪಯೋಗಿಸು ರಾಜ, ನೀ ನಮ್ಮನ್ನು ನಡೆಸು ಎಂದು ಈ ವಾಕ್ಯಕ್ಕೆ ನಾವೆಲ್ಲರೂ ಸಮರ್ಪಿಸಿಕೊಡೋಣ. ಹೌದು, ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಎಲ್ಲರೂ ಸಂತೋಷವಾಗಿ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ನಿಮ್ಮ ಪ್ರಾರ್ಥನೆ ಮನವಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೋಸ್ಕರ ನಾವು ಪ್ರಾರ್ಥಿಸಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ ಸ್ತೋತ್ರ.